Hello my dear foodies, welcome back to my channel. So ಇವತ್ತಿನ ರೆಸಿಪಿ ಕ್ವಿಕ್ ಆಗಿ ಈಸಿ ಆಗಿ ಮಾಡುವಂತಹ ಜಾಸ್ತಿ ಮಸಾಲೆ ಇಲ್ದಿರ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುವಂತಹ ಟೊಮೆಟೊ ರೈಸ್ ಬಾತ್. ಇದನ್ನ ಟೊಮೆಟೊ ಬಾತ್ ಅಂತಾದರೂ ಕರಿಬಹುದು ಅಥವಾ ಟೊಮೆಟೊ ರೈಸ್ ಅಂತಾದರೂ ಕರಿಬಹುದು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಂಬ ಸುಲಭ. ಒಂದು 4 ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ, ಒಂದು 3 ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ, 10 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದು ನಾನು 4 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ನೀವು ಕ್ವಾಂಟಿಟಿ ಎಷ್ಟು ಅನ್ನೋದು ನೀವು ತೊಗೊಳ್ಳೋ ಅಕ್ಕಿ ಮೇಲೆ ಡಿಸೈಡ್ ಮಾಡ್ಬೋದು. ಸೊ ಮೊದಲಿಗೆ ನಾನೀಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದು 1 ಪಾಟ್ ಮೀಲ್ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಬರೀ 10 ನಿಮಿಷ ತೊಗೊಳುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಇದು. ನೀವು ಬೇಕಿದ್ರೆ ಪಾಟಲ್ಲಿ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ಮೊದಲನೇದಾಗಿ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ನಾನು ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಎಣ್ಣೆ ಬದಲು ಸಾಧ್ಯ ಆದರೆ ತುಪ್ಪನೇ ಬಳಸಿ. ಈಗ ತುಪ್ಪ ಬಿಸಿ ಆದಮೇಲೆ 2 ಪಲಾವ್ ಎಲೆ, ಒಂದು ಚಿಕ್ಕ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು 2 ಚಿಟಿಕೆಯಷ್ಟು ಹಿಂಗುನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಅಥವಾ ನೀಟಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ, ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇದು ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಮ್ಮ ಟೈಮ್ ಏನಿದ್ರೂ ಇಲ್ಲೇ ಸ್ವಲ್ಪ ಕನ್ಸ್ಯೂಮ್ ಆಗುತ್ತೆ. ಈಗ ಇದು ಬೇಯೋಷ್ಟರಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಏನಿದೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೆಕ್ಸ್ಟು ಕರಿಬೇವನ್ನು ಹಾಕ್ಕೊಂಬಿಡೋಣ. ಒಂದು ಹಿಡಿ ಫ್ರೆಶ್ ಕರಿಬೇವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೀವು ಕೇಳ್ಬೋದು ಯಾಕೆ ಫಸ್ಟ್ ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ಹಾಕಿಲ್ಲ ಅಂತ. ಹಾಗೆ ಹಾಕೋದ್ರಿಂದ ತುಂಬ ಸಿಡಿಯುತ್ತೆ ಮತ್ತು ಇದು ಒಂಥರ ಕ್ರಂಚಿ ಆಗಿಬಿಡುತ್ತೆ. ಸೊ ಇದು ಮಾಯ್ಸ್ಟಾಗಿ ಇರಬೇಕು ಅಂತಂದರೆ ನೀವು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಕರಿಬೇವು ಹಾಕಿದ್ರೆ ಅದು ಘಮ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಈಗ ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ. ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಆಗಲೇ ನಿಮಗೆ ಒಂದು 5 ರಿಂದ 6 ಟೊಮೆಟೊ ನಾನೇನು ತೋರಿಸಿದ್ದೆ ಅದನ್ನು 2 ಬ್ಯಾಚಸಲ್ಲಿ ನಾನೀಗ ಪ್ಯೂರಿ ಮಾಡಿಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀವು ಕೇಳ್ಬೋದು ಟೊಮೆಟೊ ಯಾಕೆ ಹಾಗೆ ಹಾಕ್ತಿಲ್ಲ, ಪ್ಯೂರಿ ಯಾಕೆ ಮಾಡಿ ಹಾಕಬೇಕು ಅಂತ. ಒಂದ್ಸಲಿ ಮಾಡಿ ನೋಡಿ, ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಸೊ ಟೊಮೆಟೊ ಹಾಗೆ ಹಾಕೋ ಬದಲು ನಾವು ಯಾವಾಗ ಪ್ಯೂರಿ ಮಾಡಿ ಹಾಕ್ತೀವೋ ಅದು ಪ್ರತಿಯೊಂದು ಅನ್ನದ ಹೆಸಳಿಗೂ ತುಂಬ ಚೆನ್ನಾಗಿ ರುಚಿ ಹಿಡ್ಕೊಳ್ಳುತ್ತೆ, ಟೊಮೆಟೊ ಫ್ಲೇವರ್ ಹಿಡ್ಕೊಳ್ಳುತ್ತೆ. ಹಾಗಾಗಿ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ. ಸೊ ಯಾವಾಗ ಮಾಡಿದ್ರು ಟೊಮೆಟೊ ಬಾತು ಟೊಮೆಟೊ ಪ್ಯೂರಿ ಹಾಕಿ ಒಂದ್ಸತಿ ನೋಡಿ. ಈಗ ನಾನು ಮೊದಲೇ ಹೇಳ್ದಂಗೆ 4 ಜನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅಕಾರ್ಡಿಂಗ್ ಟು ದಟ್ ನಾನು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 2 ಚಿಕ್ಕ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಹಾಗಾಗಿ ಒಂದು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಷ್ಟು ಆ ಕಡೆ ಈ ಕಡೆ ಮಾಡ್ಕೋಬೋದು. ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಇಲ್ಲಿ ಅರಿಶಿನ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಅಂತ ನಾನೇನು ಹೇಳಿದೆ, ನೀವು ಅಂಗಡಿಯಿಂದ ತಂದಿರೋ ಗರಂ ಮಸಾಲ ಆದರೂ ಹಾಕ್ಕೊಳ್ಳಿ. ಅದರ ಬದಲು ನಿಮಗೆ ಒಂದು ಒಳ್ಳೆ ಟೇಸ್ಟ್ ಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ಆಲ್ ಇನ್ ಒನ್ ಮಸಾಲ ಪುಡಿ ಅಂತ, ಆಲ್ ಇನ್ ಒನ್ ಪರ್ಪಸ್ ಫ್ಲೋರ್ ಅಂತ ಒಂದು ಹಾಕಿದ್ದೀನಿ. ಇದನ್ನು ಲಿಂಕಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ. ಅದನ್ನು ಚೆಕ್ ಮಾಡಿ ಒಂದ್ಸತಿ ಆ ಒಂದು ಪುಡಿನ ಮಾಡಿ ಇಟ್ಕೊಂಡು ನೋಡಿ. ಎಲ್ಲ ಅಡುಗೆಗಳಿಗೂ ಎಲ್ಲ ತಿಂಡಿಗಳಿಗೂ ತುಂಬ ರುಚಿಕರವಾಗಿರುತ್ತೆ. ಸೊ ನಾನೀಗ ಇಲ್ಲಿ 3 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ. ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸತಿ ನೀಟಾಗಿ ತಿರುಗಿಸ್ಕೊಂಡು ಇಲ್ಲೇ ಒಂಚೂರು ಉಪ್ಪು ನೋಡ್ಕೊಂಬಿಡಿ. ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೋಬೋದು. ಒಂದು ವೇಳೆ ಉಪ್ಪು ಜಾಸ್ತಿ ಆಗಿದ್ರೆ ಇದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ತೆಗೆದು ಹೊರಗಡೆ ಚೆಲ್ಬಿಟ್ಟು ಬೇರೆ ಫ್ರೆಶ್ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ಬೋದು. ಸೊ ಇದಕ್ಕೆ ಕೊನೆಯದಾಗಿ ನಾನು ಒಂದು ಹಿಡಿಯಷ್ಟು ಫ್ರೆಶ್ ಆಗಿ ಹಚ್ಚಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಇದೀಗ 1 ವಿಸಿಲ್ ಬರೋವರೆಗೂ ಕಾಯೋಣ. 1 ವಿಸಿಲ್ ಬಂದ ನಂತರ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಸೊ ನಿಮ್ಮ ಕಡೆ ಯಾವ ಒಂದು ವೆರೈಟಿಯಾಗಿ ಟೊಮೆಟೊ ಬಾತ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಟ್ರೈ ಮಾಡ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಹೊಸ ಚಾನಲ್ಸ್ ಏನಿದೆ ಇದನ್ನು ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಕುಕ್ಕರ್ ಕೂಗಿದೆ, ತೆಗ್ದಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಉದ್ರುದ್ರಾಗಿದೆ. ಹಾಗೆ ಸ್ಮೆಲ್ ಕೂಡ ಘಮ ಅಂತಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಇದನ್ನು ಕೊಟ್ಟಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಫ್ಲೇವರ್ ಕೂಡ ಎಲ್ಲ ನೀಟಾಗಿ ಇಟ್ಕೊಂಡಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಖಂಡಿತ ಟ್ರೈ ಮಾಡಿ. ಇದನ್ನು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ನೀವು ರಾಯ್ತಾ ಜೊತೆ ಕೂಡ ಸರ್ವ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಹೋಗೋಕ್ಕೆ ಮುಂಚೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.